ಹಾಲು ಖೀರ್ ಮಾಡಿದ್ದೆ ಹಬ್ಬದ ದಿವಸ, ತುಂಬ ಚೆನ್ನಾಗಿತ್ತು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನೀಗೊಂದು ಪಾಯಸ ಮಾಡ್ತಿದ್ದೀನಿ, ಹಾಲು ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ನೋಡಿ, ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ, ಒಂದು 3 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಹಾಲು ಖೀರ್ ಇದು ಡ್ರೈ ಫ್ರೂಟ್ಸ್ಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ, ಸ್ವಲ್ಪ ಇದು ಕಂದು ಬಣ್ಣ ಬರಲಿ. ಇದು ಸಬ್ಬಕ್ಕಿನ ಬೇಯಿಸ್ಕೊಂಡಿದ್ದೆ, ಸ್ವಲ್ಪ ಒಂದು 3 ಸ್ಪೂನ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಇದ್ರೊಳಗೆ ಹಾಕ್ತಿದ್ದೀನಿ. ಇದು ನಂದಿನಿ ಅವ್ರದ್ದು ಪೌಡ್ರು, ಶಾವಿಗೆ ಪಾಯಸ ಅಂತ ಸಿಗುತ್ತೆ. ಇನ್ಸ್ಟೆಂಟ್ ಮ್ಯಾಜಿಕ್ ಪೌಡ್ರು ಅಂತ ಸಿಗುತ್ತೆ ಇದು ನೋಡಿ. ಇದನ್ನ ಒಂದು 4 ಸ್ಪೂನ್ ಅಷ್ಟು ಹಾಕ್ತೀನಿ. 4 ಸ್ಪೂನ್ ಅಷ್ಟು ಹಾಕ್ತೀನಿ ನೋಡಿ. ಈಗ ಇನ್ನು ಸ್ವಲ್ಪ ಹಾಕ್ತೀನಿ, ಸಾಲಿಲ್ಲ, ಇದು ಹಾಲು ಜಾಸ್ತಿ ಇದೆ ಅದಕ್ಕೆ ಫುಲ್ಲೇ ಹಾಕ್ಬಿಡ್ತೀನಿ ನೋಡಿ. ಹಾಲಲ್ಲ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಒಂದು ಅರ್ಧ ಅಚ್ಚಷ್ಟು ಕುಟ್ಟಿದ್ದೀನಿ. ಇದು ಬೆಲ್ಲ ಹಾಕ್ತೀನಿ. ಇದು ನೋಡಿ ಕುದೀತಾ ಇದೆ. ಹಾಲು ಹಾಕ್ತೀನಿ ನೋಡಿ, 1 ಲೀಟ್ರ್ ಅಷ್ಟು. ನೋಡಿ, 1 ಲೀಟ್ರ್ ಪಕ್ಕದಲ್ಲಿ ಕಾಯಿಸ್ಕೊಂಡು ಹಾಕಿದ್ದೆ. ಇನ್ನೊಂದು ಪಾತ್ರೆಯಲ್ಲಿ 1 ಲೀಟ್ರ್ ಹಾಕಿದ್ದೀನಿ ನೋಡಿ. ನೋಡಿ, ಎಷ್ಟೊಂದು ತುಂಬ ಸೂಪರ್ ಆಗಿದ್ದೈತೆ. ನಮ್ಮ ಸಂಕ್ರಾಂತಿ ಹಬ್ಬ ಅದ ಪ್ರಯುಕ್ತ ಹಾಲು ಖೀರು ಚೆನ್ನಾಗಿ ಬಂದೈತೆ ನೋಡಿ. ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತುಪ್ಪದ ದೀಪ ಬೆಳಗ್ಗೆ ಪೂಜೆ ಮಾಡೋದ್ರ ಮೂಲಕ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಮುಂದಿನ ವರ್ಷ ಒಳ್ಳೆಯ ಅಭಿವೃದ್ಧಿ ಆಗಲಿ ಮತ್ತು ಸಂತೋಷವನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದ ಒಳ್ಳೇದಾಗ್ಲಿ. ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡೋದು ಅಭ್ಯಾಸ ಮಾಡ್ತಾರೆ. ಏನು ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಮಕರ ಸಂಕ್ರಾಂತಿಯ ಹಬ್ಬ ಬಂದಿದೆ ಇವತ್ತು. ಅದಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅರ್ಶಿನ ಕುಂಕುಮದ ಜೊತೆ ಬಂದಿದ್ದೀನಿ ನಿಮ್ಮ ಮನೆಗೆ. ಒಳ್ಳೇದಾಗಲಿ. ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ದೇವರು ಒಳ್ಳೇದು.